ಬೆಳಿಗ್ಗೆಯಿಂದಲೂ ಕೂಡ ನಾವು 11 ಗಂಟೆವರೆಗೂ ಕೂಡ ಡಾಟಾ ನೋಡಿ 28% ವೋಟಿಂಗ್ ಆಗಿತ್ತು. ಸುರೇಶ್, ಇಷ್ಟೊತ್ತಿ 1 ಗಂಟೆಗೆ ಮತ್ತೆ ರಿಪೋರ್ಟ್ ಬರುತ್ತೆ. ಎಷ್ಟಾಗ್ಬೋದು ತಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ಸಂಡೂರಿನಲ್ಲಿ ಕಳೆದ ಬಾರಿ 77% ವೋಟಿಂಗ್ ಆಗಿತ್ತು. ಈ ಸಲ ಎಷ್ಟಾಗ್ಬೋದು ಸುರೇಶ್? ವಿಶೇಷವಾಗಿ ಭಾಳ ಪ್ರಮುಖವಾಗಿ ವಯಸ್ಕರು ಹೆಚ್ಚು ಬರ್ತಾ ಇಲ್ಲ. ವಯೋವೃದ್ಧರು ಮತ್ತು ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇನ್ನು ವಯಸ್ಕರು ಬರಬೇಕಾಗಿದೆ, ಯುವಕರು ಎಸ್ಪೆಷಲಿ. ಇನ್ನೂ ಇದುವರೆಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಯುವಕರ ಮತದಾನ ಆಗಿಲ್ಲ. ಬಹುಶಃ 30-35ವರೆಗೂ 1 ಗಂಟೆವರೆಗೂ ಆಗ್ಬೋದು ಅಂತಕ್ಕಂಥದ್ದು. ರಂಜಿತ್, ಮತ್ತೆ ನಾವು ಗಮನಿಸಿದಂಗೆ ಸಂಡೂರಿನಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗಿರ್ಬೋದು ಅಥವಾ ಗಲಾಟೆ ಮತ್ತೊಂದು EVM ಕೈ ಕೊಟ್ಟಿದ್ದು ಯಾವುದೂ ಕೂಡ ಆಗಿಲ್ಲ. ಒಂದು ವ್ಯವಸ್ಥಿತವಾದಂಥ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲೂ ಕೂಡ ಗೊಂದಲಗಳಾಗಿಲ್ಲ. ಹಂಗೆ ನೋಡಿದರೆ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿತ್ತು ಅನ್ನೋದಕ್ಕೆ ಇದು ನೋಡಿದರೆ ಗೊತ್ತಾಗುತ್ತೆ. ಸುರೇಶ್, ಖಂಡಿತ ರಂಜಿತ್. ಯಾಕಂದರೆ ಬೆಳಗ್ಗೆಯಿಂದ ಕೂಡ ಎಲ್ಲೂ ಕೂಡ ಸಣ್ಣ ಪುಟ್ಟ ಅಹಿತಕರ ಘಟನೆ ಆಗಿರೋದನ್ನೋದು ಬಿಟ್ಟರೆ EVM ಮಷಿನ್ಗಳು ಕೈ ಕೊಟ್ಟಿರೋದಾಗಲಿ, ಅದನ್ನು ಸರಿ ಮಾಡಿರೋದಾಗಲಿ ಅಂತ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಕೂಡ ಘಟನೆಗಳು ಸಂಡೂರು ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ನಡೆದೇ ಇರತಕ್ಕಂಥದ್ದು. ಬಳ್ಳಾರಿ ಜಿಲ್ಲಾಡಳಿತ ಇದಕ್ಕೆ ತಕ್ಕ ಮಟ್ಟಿಗೆ ಎಷ್ಟು ಸಿದ್ಧತೆ ಬೇಕು ಅಷ್ಟು ಮಟ್ಟಿಗೆ ಸಿದ್ಧತೆಯನ್ನು ಈಗಾಗಲೇ ಕಳೆದ ಹಲವು ದಿನಗಳಿಂದ ಚುನಾವಣಾ ಆಯೋಗ ಏನು ಅನೌನ್ಸ್ ಮಾಡ್ತು ಅವಾಗೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ರಂಜಿತ್, ಖಂಡಿತವಾಗ್ಲೂ ಕೂಡ ಸ್ಮಿತಾ, ನೋಡ್ತಾ ಇದ್ದೀವಿ ನಾವು ಬೆಳಿಗ್ಗೆಯಿಂದಲೂ ಕೂಡ. ಬೆಳಿಗ್ಗೆ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಇದ್ರು ಕೂಡ ಮಧ್ಯಾಹ್ನದ ನಂತರ ಬಿಸಿಲೇರ್ತಾ ಇದ್ದಂತೆ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ರಜೆ, ಇವತ್ತು ಶಾಲೆಗೆ ರಜೆ, ಆಫೀಸ್ ರಜೆ, ಕಚೇರಿಗಳೆಲ್ಲವೂ ಕೂಡ ಬಂದಿರೋದ್ರಿಂದಾಗಿ ಮನೆಯಲ್ಲೇ ಇದ್ರು ಸಾವರಿಸ್ಕೊಂಡು ಜನ ನಿಧಾನವಾಗಿ ಈಗ ಮತಗಟ್ಟೆಗಳತ್ತ ಬರ್ತಾ ಇದ್ದಾರೆ. ನಾನಿರುವಂಥ ಮತಗಟ್ಟೆ ಇದು ಸಂಡೂರು 51, 52, 53 3 ಮತಗಟ್ಟೆಯ ಬಳಿ ನಾವಿಬ್ಬರಿದ್ದೀವಿ. ಸದ್ಯಕ್ಕೆ ಇಲ್ಲಿನ ಜನರನ್ನು ಮಾತಾಡಿಸ್ತಾ ಇದ್ದೀವಿ. ಜನರೆಲ್ಲರೂ ಕೂಡ ಈಗಿನ ಹೊತ್ತಿನ ಟ್ರೆಂಡ್ ನೋಡ್ತಾ ಇದ್ರೆ ಒಂದಿಷ್ಟು ಜನರ ಪ್ರತಿಕ್ರಿಯೆಯೂ ಕೂಡ ಉತ್ತಮವಾಗಿದೆ. ಯಾರು ಕೂಡ ಇನ್ನೂ ಮತದಾರಕ್ಕೆ ಬಂದಿಲ್ಲ. ರಜೆ ಇದೆ ನಿಮಗೆ, ಇವತ್ತು ನಿಮ್ಮ ದಿನ, ಇವತ್ತು ನಿಮ್ಮ ಹಬ್ಬ, ಇವತ್ತು ಪ್ರಜಾಪ್ರಭುತ್ವದ ಹಬ್ಬ. ಇವತ್ತು ತಾವೆಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಆ ಮೂಲಕ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿಯಾಗಿದೆ. ಮಹಿಳಾ ಮತದಾರರೇ ಹೆಚ್ಚು ಕಾಣಿಸ್ತಾ ಇದ್ದೀವಿ. ನಾವು 10 ಬೂತ್ಗಳನ್ನು ವಿಸಿಟ್ ಮಾಡಿ ಬಂದ್ವಿ. ಅಲ್ಲೆಲ್ಲ ಹೋದಾಗಲೂ ಕೂಡ ಮಹಿಳೆಯರಿಗೆ ಮತದಾನದ ಬಗ್ಗೆ ಜಾಗೃತಿ ಇದೆ. ಆದರೆ ಯುವಕರು ಮತ್ತು ಪುರುಷ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿದೆ. 77 ಕಳೆದ ಸಲ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿತ್ತು. ಈ ಸಲ ಅದಕ್ಕಿಂತ ಹೆಚ್ಚಾಗಬೇಕಾಗಿದೆ. ಅನ್ನಪೂರ್ಣ ಅವರು ಕಾಂಗ್ರೆಸ್ನಿಂದ ಕಣದಲ್ಲಿದ್ದರೆ, ಬಿಜೆಪಿಯಿಂದ ಬಂಗಾರು ಹನುಮಂತು ಅವರು ಅಖಾಡದಲ್ಲಿದ್ದಾರೆ. ಯಾರಿಗೆ ವಿಜಯ ಮಾಲೆ ಅನ್ನೋದು 23ರ ನಂತರ, ಆ ಫಲಿತಾಂಶದ ನಂತರ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಇಲ್ಲಿ ನೋಡಿ ಹಿಂಗಿದೆ, ಸರತಿ ಸಾಲಿನಂತೆ ಜನ ನಿಂತಿದ್ದಾರೆ. ಪೊಲೀಸ್ ಸಿಬ್ಬಂದಿ ಅಲ್ಲಿ ಒಳಗಡೆ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಒಳಗಡೆ ವೋಟಿಂಗ್ ಆಗ್ತಾ ಇದೆ. ಜನರೆಲ್ಲರೂ ಕೂಡ ತಮ್ಮ ಕೈಯಲ್ಲಿ ಮತದಾನದ ಆ ಒಂದು ಪಟ್ಟಿ ಏನಿದೆ ಅದನ್ನ ಹಿಡ್ಕೊಂಡಿದ್ದಾರೆ. ಐಡೆಂಟಿ ಕಾರ್ಡನ್ನು ಕೂಡ ಹಿಡ್ಕೊಂಡಿದ್ದಾರೆ. 1 ಗಂಟೆ ಆಗಿದೆ ಸುಮಾರಿಗೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ ಇಷ್ಟೊತ್ತಿನವರೆಗೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಒಂದು 2 ಗಂಟೆ ನಂತರ ಸ್ವಲ್ಪ ಜನ ಕಮ್ಮಿ ಆಗ್ಬೋದು. ಈಗ 1 ಗಂಟೆ, ಮಧ್ಯಾಹ್ನ ಊಟದ ಸಮಯದಲ್ಲೆಲ್ಲ ಬಂದವರು ಇನ್ನೊಂದು 2 ಗಂಟೆ, 2:30, 3 ಗಂಟೆವರೆಗೂ ಕೂಡ ಇದ್ದು ಆನಂತರ ಮತ್ತೆ ಕಮ್ಮಿಯಾಗಿ ಸಂಜೆ ಹೊತ್ತಿಗೆ ಮತ್ತೆ ಜಾಸ್ತಿ ಆಗ್ಬೋದು. ಒಳಗಡೆ ಚುನಾವಣಾ ಸಿಬ್ಬಂದಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರೋದನ್ನು ಕೂಡ ಗಮನಿಸ್ತಾ ಇದ್ರಿ. ಒಟ್ಟಾರೆ ಈ ಒಂದು ಬೂತ್ ಇದೆಯಲ್ಲ, ಈ ಬೂತ್ನಲ್ಲಿ ಈಗ ಜನರ ಪ್ರತಿಕ್ರಿಯೆ ಉತ್ತಮವಾಗಿದೆ. ಸರತಿ ಸಾಲಿನಂತೆ ಜನ ನಿಂತ್ಕೊಂಡಿದ್ದಾರೆ. ಪುರುಷ ಮತದಾರರು ಕೂಡ ಇದ್ದಾರೆ. ಕೈಯಲ್ಲಿ ID ಕಾರ್ಡ್ಗಳನ್ನು ಹಿಡಿದುಕೊಂಡು, ವೋಟರ್ ಐಡಿಯನ್ನು ಹಿಡಿದುಕೊಂಡು ಅಲ್ಲಿ ನಿಂತ್ಕೊಂಡಿರುವ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಸ್ಮಿತಾ. ಒಟ್ಟಾರೆ ಯಾವುದೇ ತೊಂದರೆಗಳಿಲ್ಲದೆ, ಅಹಿತಕರ ಘಟನೆಗಳಿಲ್ಲದೆ, ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಘಟನೆಗಳು ಬಿಟ್ಟರೆ ಬೇರೆ ಯಾವುದೇ ತೊಂದರೆ ಇಲ್ಲದೆ ನಡೀತಾ ಇದೆ ಸ್ಮಿತಾ ಮತದಾನ ಪ್ರಕ್ರಿಯೆ. ರೈಟ್. ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಅಮ್ಮ, ಇಷ್ಟೊತ್ತಾಯ್ತು, ಯಾಕೆ ಲೇಟ್ ಆಗಿದ್ದು? ಯಾಕೆ ಕೊಂಚ ಹಾಗೆ ಏನು ಹೇಳ್ತೀರಿ? ಇನ್ನೂ ಕೂಡ ಮತದಾನಕ್ಕೆ ಬರುವವರಿಗೆ ತಾವೇನು ಹೇಳ್ತೀರಿ? ಒಟ್ಟು ಒಳ್ಳೆ ಇದಕ್ಕೆ ಓಟ್ ಹಾಕಿ ಅಂತ, ಇನ್ನೇನಿಲ್ಲ. ಅಮ್ಮ, ತಾವು ಬಂದಿದ್ದೀರಿ. ತಮಗೆಷ್ಟು ಏನಾಗಬೇಕು ಅಂತ, ತಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ಆಗಬೇಕು ಅಂತ ಇದೆ ಮನಸ್ಸಲ್ಲಿ? ಎಲ್ಲ ಆಗ್ಬೇಕು ಸರ್, ಎಲ್ಲ ಆಗಬೇಕು. ಆಸ್ಪತ್ರೆ ಎಲ್ಲದು ಎಲ್ಲ ಆಗ್ಬೇಕು ಸರ್. ಮತ್ತು ಎಲ್ಲ ಅದಕ್ಕೆ ಬಳ್ಳಾರಿ ಹೊಸಪೇಟೆ ಹೋಗ್ಬೇಕಾ, ಎಲ್ಲ ನೀರಿಂದ ಎಲ್ಲ ವ್ಯವಸ್ಥೆ ಆಗ್ಬೇಕು. ಚರಂಡಿ ಮನೆಯಾಗ ನೀರು ಎಲ್ಲ ಓಟ್ ಬಂದಾಗ ಎಲ್ಲ ಹೇಳ್ತಾರ ಬೇಕು ಎಲ್ಲ. ಏನಮ್ಮ ಭಾರಿ ಖುಷಿಯಲ್ಲಿದ್ದೀರಿ? ಇಲ್ಲ ಅಣ್ಣ, ನಮಗೆ ಮಾತಾಡಕ್ಕೆ ಬರಲ್ಲ. ಅಕ್ಕರು ಹೇಳಿದ್ರಲ್ಲ ಅಣ್ಣ. ನೋಡಿ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಾಜ್ಯದ 3 ಕ್ಷೇತ್ರಗಳಿಗೆ ಉಪಸಮರ ನಡೀತಾ ಇದೆ. ಈ ಉಪಚುನಾವಣೆಯ ಸಮರದಲ್ಲಿ ಮತದಾನ ಪ್ರಕ್ರಿಯೆ ಹಂತ ಹಂತವಾಗಿ ಬಿರುಸನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ. ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣದಲ್ಲಿ ವೋಟಿಂಗ್ ಚುರುಕನ್ನ ಪಡೆದುಕೊಂಡಿದೆ. ಯುವಕ ಯುವತಿಯರು ನಾಚಿಸುವಂತೆ ಹಕ್ಕು ಚಲಾವಣೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಹಿರಿಯ ನಾಗರಿಕರು, ಮತದಾರರಲ್ಲಿ ಇದು ಅನಿರೀಕ್ಷಿತವಾಗಿ ಬಂದ ಚುನಾವಣೆಯಾದರೂ ಕೂಡ ಮತ ಚಲಾವಣೆಯತ್ತ ಉತ್ಸಾಹ ಯಾವುದೇ ಕಾರಣಕ್ಕೂ ಕುಗ್ಗಿಲ್ಲ. ಸರತಿ ಸಾಲಿನಲ್ಲಿ ನಿಂತು
ಹಿರಿ ಜೀವಗಳು ಮತದಾನವನ್ನ ಮಾಡಿದ್ದಾರೆ. ಮೂರು ಕ್ಷೇತ್ರಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆಗೆ ಉತ್ತಮವಾದ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಶಿಗ್ಗಾವಿ, ಸಂಡೂರು ಹಾಗೆ ಚನ್ನಪಟ್ಟಣದಲ್ಲಿ ಆನ್ ಆನ್ ಆವರೇಜ್ ಹತ್ತತ್ರ 30% ವೋಟಿಂಗ್ ಆಗಿದೆ. ಮಧ್ಯಾಹ್ನ 1 ಗಂಟೆ ಸಮಯ. ಮೂರು ಕ್ಷೇತ್ರದಲ್ಲೂ ಕೂಡ ಬೆಳಗ್ಗಿನಿಂದಲೂ ಸರತಿ ಸಾಲಿನಲ್ಲಿ ನಿಂತು ಮತದಾರರು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಜಿದ್ದಾಜಿದ್ದಿನ ಪೈಪೋಟಿಗೆ ಕಾರಣವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಖುದ್ದು ಸಿಪಿ ಯೋಗೇಶ್ವರ್ ಅಭ್ಯರ್ಥಿ ಕೂಡ ಬಂದು ಮತವನ್ನು ಚಲಾಯಿಸೋದನ್ನ ನೋಡಿದ್ರಿ. ಬೊಂಬೆ ನಾಡಿನಲ್ಲಿ ಸೈನಿಕ ವರ್ಸಸ್ ಅಭಿಮನ್ಯು ಜಟಾಪಟಿ. ಚನ್ನಪಟ್ಟಣದ ಮತದಾರರ ಒಲವು ಯಾರ ಕಡೆ? ತೀರ್ಪನ್ನ ಕಾಯ್ದಿರಿಸ್ತಾ ಇದ್ದಾನೆ ಮತದಾರ. ಇತ್ತ ಶಿಗ್ಗಾವಿಯಲ್ಲಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಭರತ್ ಬೊಮ್ಮಾಯಿ. ಅತ್ತ ಸಂಡೂರಿನಲ್ಲಿ ನಮ್ಮದೇ ಗೆಲುವು ಅಂತ ಹೇಳಿದ್ದಾರೆ ಅನ್ನಪೂರ್ಣ ತುಕಾರಾಂ. ಜಿದ್ದಾಜಿದ್ದಿನ ಪೈಪೋಟಿ ಮೂರು ಕ್ಷೇತ್ರಗಳಲ್ಲೂ ಇದ್ದು ಅಭ್ಯರ್ಥಿಗಳು ನಮ್ಮದೇ ಗೆಲುವು ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಮತದಾರ ತನ್ನ ತೀರ್ಮಾನವನ್ನ ಮತ ಚಲಾವಣೆಯ ಮೂಲಕ ಪ್ರಕಟಿಸ್ತಾ ಇದ್ದಾನೆ. 23ನೇ ತಾರೀಕಿನವರೆಗೆ ಯಾರ ಪರವಾಗಿ ವಿಜಯದ ಹೂಮಾಲೆ ಲಭ್ಯವಾಗಲಿದೆ ಅನ್ನೋದು ಕುತೂಹಲದ ಪ್ರಶ್ನೆಯಾಗಿಯೇ ಮುಂದುವರಿಯಲಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳು ಕೂಡ ಗೆಲುವಿನ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಆ ಕ್ಷೇತ್ರದ ಮತದಾರರಲ್ಲ, ಅದರ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಆ ಕ್ಷೇತ್ರದಲ್ಲೇ ಉಳಿಲಿಕ್ಕೆ ಅವಕಾಶ ಇದೆ. ಮತಗಟ್ಟೆಗೆ ಬಂದು ಪರಿಶೀಲನೆ ನಡೆಸಲಿಕ್ಕೆ ಅವಕಾಶ ಇರುತ್ತೆ. ಅದರಲ್ಲೂ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾದ ಕಡ್ಡಾಯ. ಮಿನಿ ದಂಗಲ್ನಲ್ಲಿ ನಾರಿಯರ ಪವರ್ ಪ್ರದರ್ಶನ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಉತ್ಸಾಹದಿಂದ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ ಮಹಿಳಾ ಮತದಾರರು. ವೀಲ್ ಚೇರ್ನಲ್ಲಿ ಬಂದು ವೃದ್ಧರು ಹಕ್ಕು ಚಲಾವಣೆ ಮಾಡಿದ್ದಾರೆ. ಕಳೆದ ಲೋಕಸಭಾ ಹಾಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗಿದ್ರ ಬಗ್ಗೆ ಖುದ್ದು ಎಲೆಕ್ಷನ್ ಕಮಿಷನ್ ಆತಂಕವನ್ನ, ಕಳವಳವನ್ನ ವ್ಯಕ್ತಪಡಿಸಿತ್ತು. ಇದೀಗ ಬೈ ಎಲೆಕ್ಷನ್ ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗಳತ್ತ ಧಾವಿಸ್ತಾ ಇರೋದು ಉತ್ತಮ ಬೆಳವಣಿಗೆ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನು ಅಭ್ಯರ್ಥಿಗಳು ಕೂಡ ವೋಟರ್ಸ್ ಆಗಿರುವ ಕ್ಷೇತ್ರಗಳು. ಅನ್ನಪೂರ್ಣ ತುಕಾರಾಂ ಅವರು ಸಂಡೂರಿನ ವೋಟರ್ ಕೂಡ ಹೌದು. ಅವರು ವೋಟ್ ಹಾಕಿದ ಸಂದರ್ಭದ ದೃಶ್ಯ ಗಮನಿಸ್ತಿದ್ದೀರಿ. ಹಾಗೆ ಶಿಗ್ಗಾವಿಯಲ್ಲಿ ಯಾಸರ್ ಪಠಾಣ್ ಸ್ಥಳೀಯರು, ಅಲ್ಲಿನ ವೋಟರ್ ಕೂಡ. ಅವರು ವೋಟ್ ಹಾಕಿದ ಸಂದರ್ಭದ ದೃಶ್ಯ. ಸಿಪಿ ಯೋಗೇಶ್ವರ್ ಸ್ಥಳೀಯರು. ಹಾಗಾಗಿ ಅವರು ಅವರ ಹುಟ್ಟೂರಿನಲ್ಲಿ ಮತ ಚಲಾವಣೆ ಮಾಡಿದ್ದಾರೆ ಪತ್ನಿ ಸಹಿತರಾಗಿ ಬಂದು. ಕ್ಯಾಂಡಿಡೇಟ್ಗಳೇ ತಮ್ಮ ಹಕ್ಕನ್ನು ಚಲಾಯಿಸಿದ ಸಂದರ್ಭದ ದೃಶ್ಯವನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ.